ನಮಸ್ಕಾರ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಇಷ್ಟು ಡೀಟೇಲ್ಸ್ನ ನೋಡಿದ್ವಿ. ಫಂಡಮೆಂಟಲ್ ಅನಾಲಿಸಿಸಲ್ಲಿ ಮಾರ್ಕೆಟ್ ಕ್ಯಾಪ್ ಬಗ್ಗೆ ತಿಳ್ಕೊಂಡ್ವಿ, ಬುಕ್ ವ್ಯಾಲ್ಯೂ ಬಗ್ಗೆ ತಿಳ್ಕೊಂಡ್ವಿ, ಪಿ ಬಿ ರೇಷಿಯೋ ಬಗ್ಗೆ ತಿಳ್ಕೊಂಡ್ವಿ, ಅರ್ನಿಂಗ್ ಪರ್ ಶೇರ್ ಬಗ್ಗೆ ತಿಳ್ಕೊಂಡ್ವಿ, ಪಿ ರೇಷಿಯೋ ತಿಳ್ಕೊಂಡ್ವಿ. ನೆಕ್ಸ್ಟು ನಾವು ಇನ್ನು ಉಳಿದಿರೋ ಒಂದು ಮ್ಯಾಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ಕೆಟ್ ಕ್ಯಾಪ್ ಗೊತ್ತಲ್ವಾ, ಎಷ್ಟಿರಬೇಕು, ಜಾಸ್ತಿ ಇರೋ ಕಂಪ್ನಿಗೆ ನಾವು ಹಾಕೋದು. ನೆಕ್ಸ್ಟು ಬುಕ್ ವ್ಯಾಲ್ಯೂ ಕೂಡ ಪಾಸಿಟಿವ್ ಇರಬೇಕು, ಜಾಸ್ತಿ ಇರಬೇಕು ಅಂತ ಹೇಳಿದ್ದೆ. ಪಿ ಬಿ ರೇಷಿಯೋ ಕಡಿಮೆ ಇರಬೇಕು ಅಂತ ಹೇಳಿದ್ದೆ, 5ಕ್ಕಿಂತ ಕಡಿಮೆ ಇರಲಿ, ಇಲ್ಲಾಂದರೆ 10-12ಕ್ಕಿಂತ ಕಡಿಮೆ ಇರಲಿ ಅಂತ ಹೇಳಿದ್ದೆ. ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಇರಬೇಕು, ಪಾಸಿಟಿವ್ ವ್ಯಾಲ್ಯೂ ಅಂತ ಹೇಳಿದ್ದೆ. ಪಿ ಕಡಿಮೆ ಇರಬೇಕು, 20ಕ್ಕಿಂತ ಕಡಿಮೆ ಇರಲಿ, ಆರ್ ಇಂಡಸ್ಟ್ರಿ ಪಿಗಿಂತ ಕಡಿಮೆ ಇರಲಿ ಅಂತ ಹೇಳಿದ್ದೆ. ಕರೆಕ್ಟಾ? ಇಷ್ಟು ವಿಷಯದ ಬಗ್ಗೆ ನಾವು ಮಾತಾಡಿದ್ವಿ. ಈಗ ನೆಕ್ಸ್ಟು ಆರ್ ಒ ಸಿ ಡೆಬ್ಟ್ ಟು ಈಕ್ವಿಟಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಏನು, ಅದೆಷ್ಟಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡೋಣ. ಫಸ್ಟ್ ಈಗ ಆರ್ ಒ ಇ ಅಂದರೆ ಏನಂತ ತಿಳ್ಕೊಳ್ಳೋಣ. ಆರ್ ಒ ಇ ಆ್ಯಂಡ್ ಆರ್ ಒ ಸಿ ಇ. ನಾನೀಗ ಡೈರೆಕ್ಟಾಗಿ ವ್ಯಾಲ್ಯೂ ಕೊಡ್ತೀನಿ ಎಷ್ಟೆಷ್ಟು ಇರಬೇಕಂತೇಳಿ. ಆರ್ ಒ ಇ ಅಂತೇಳಿದ್ರೆ ರಿಟರ್ನ್ ಆನ್ ಈಕ್ವಿಟಿ, ರಿಟರ್ನ್ ಆನ್ ಈಕ್ವಿಟಿ. ನೆಕ್ಸ್ಟ್ ಆರ್ ಒ ಸಿ ಬಂದ್ಬಿಟ್ಟು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಇದೆರಡು ಎಷ್ಟಿರಬೇಕು ವ್ಯಾಲ್ಯೂ ಅಂತ ಹೇಳಿದ್ರೆ, ಇದು ಕಂಪಲ್ಸರಿ ಪಾಸಿಟಿವ್ ಇರಲೇಬೇಕು. ಕೆಲವೊಂದು ವಿಷಯನ ನಾವು ನೆಗೋಷಿಯೇಟ್ ಮಾಡ್ಕೋಬೋದು. ಸೊ ಅದು ಕಡಿಮೆ ಇದೆ, ಇದಕ್ಕೆ ಜಾಸ್ತಿ ಇದೆ, ಒಂಚೂರು ನೋಡ್ಕೋಬೋದು ಅನ್ನೋ ಥರ. ಬಟ್ ಇದು ಹಿಂಗೆ ಇರಲೇಬೇಕಿದು, ಪಾಸಿಟಿವ್ ವ್ಯಾಲ್ಯೂನೇ ಇರಬೇಕು. ಇನ್ನೊಂದು 15ಕ್ಕಿಂತ ಜಾಸ್ತಿ ಇರಬೇಕು. ಎಷ್ಟಾದರೂ ಇರಲಿ, 10 ಇದ್ರೂ ನಡೀತದೆ, ಬಟ್ 15ಕ್ಕಿಂತ ಜಾಸ್ತಿ ಇದ್ದರೆ ತುಂಬ ಸೂಪರ್. 15, 20, 30, 40 ಎಷ್ಟು ಬೇಕಾದ್ರೂ ಇರಲಿ, ಒಟ್ಟಿನಲ್ಲಿ ಇದು ಮೈನಸ್ ವ್ಯಾಲ್ಯೂ ಇರಬಾರ್ದು. ಈ ಎರಡೂ ಅಷ್ಟೇ, ರಿಟರ್ನ್ ಆನ್ ಈಕ್ವಿಟಿ ಮತ್ತು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ಎರಡೂ ಕೂಡ 15ಕ್ಕಿಂತ ಜಾಸ್ತಿ ಇರಬೇಕು. 10ಕ್ಕಿಂತ ಜಾಸ್ತಿ ಇದ್ರೂ ನಡೆಯಲ್ಲ ಅಂತ ಹೇಳ್ತಿಲ್ಲ, ಬಟ್ 15 ಮೇಲಿರೋದು ತುಂಬ ಒಳ್ಳೆ ವ್ಯಾಲ್ಯೂ. ಆರ್ ಒ ಇ ಮತ್ತು ಆರ್ ಒ ಸಿ ಎರಡೂ ಕೂಡ 15 ಮೇಲಿದ್ರೆ ತುಂಬ ಒಳ್ಳೆ ವ್ಯಾಲ್ಯೂ. ಸೊ ಇವಾಗ ನಾವು ಏನೇನು ಫಂಡಮೆಂಟಲ್ ಅನಾಲಿಸಿಸ್ ಚೆಕ್ ಮಾಡ್ತಿದ್ದೀವಲ್ವ ಥಿಯರಿಟಿಕಲಾಗಿ, ಇದನ್ನು ಹೋಗಿ ಒಂದು ಕಂಪ್ನಿಯಲ್ಲಿ ಬ್ಯಾಲೆನ್ಸ್ ಶೀಟಲ್ಲೇ ಚೆಕ್ ಮಾಡೋಣ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ. ಸ್ಕ್ರೀನರಲ್ಲಿ ಹೋಗ್ಬಿಟ್ಟು ಒಂದು ಕಂಪನಿದು ಫಂಡಮೆಂಟಲ್ ಅನಾಲಿಸಿಸ್ನ ಕಂಪ್ಲೀಟಾಗಿ ಒಂದು ಪ್ಯಾಟರ್ನಲ್ಲೇ ಕಂಪ್ಲೀಟ್ ಟಾಪ್ ಟು ಬಾಟಮ್ವರೆಗೂ ಕ್ಲೀನಾಗಿ ಚೆಕ್ ಮಾಡ್ಕೊಂಬರ್ಬೋದು. ಸೊ ಅದನ್ನು ಹೋಗ್ತಾ ಚೆಕ್ ಮಾಡೋಣ. ಫಸ್ಟು ನೀವು ಯಾವುದಾದ್ರು ಎಷ್ಟೆಷ್ಟು ಇರಬೇಕಂತ ಗೊತ್ತಾದ್ರೆ ತಾನೇ ಹೋಗ್ಬಿಟ್ಟು ನಾವು ಚಾರ್ಟಲ್ಲಿ ಅನಾಲಿಸಿಸ್ ಮಾಡೋಕ್ಕಾಗೋದು ಅಲ್ವಾ. ಫಸ್ಟು ಯಾವುದು ಎಷ್ಟೆಷ್ಟು ಇರಬೇಕು ಅನ್ನೋದನ್ನು ತಿಳ್ಕೊಂಡ್ಮೇಲೆ ಆಮೇಲೆ ಬೇಕಾದ್ರೆ ನಾವು ಅದನ್ನು ಕಂಪ್ನಿ ಮೇಲೆ ಅಪ್ಲೈ ಮಾಡಿಬಿಟ್ಟು ಇದನ್ನು ತೊಗೋಬಾರ್ದಾ ಅಂತ ನಾವು ಐಡೆಂಟಿಫಿಕೇಷನ್ ಮಾಡ್ಕೊಳೋಣ. ಕ್ಲಿಯರಾ? ನೆಕ್ಸ್ಟು ಆರ್ ಒ ಇ ಆರ್ ಒ ಸಿ ಆದಮೇಲೆ ಡೆಬ್ಟ್ ಟು ಈಕ್ವಿಟಿ. ಡೆಬ್ಟ್ ಅಂದರೆ ಏನು ಕನ್ನಡದಲ್ಲಿ? ಸಾಲ ತಾನೆ. ಸಾಲ ಒಂದು ಕಂಪನಿಗೆ ಕಡಿಮೆ ಇರಬೇಕಾ, ಜಾಸ್ತಿ ಇರಬೇಕಾ? ನೀವೇ ಹೇಳಿ. ಜಾಸ್ತಿ ಇರಬೇಕಾ, ಕಡಿಮೆ ಇರಬೇಕಾ? ಕಡಿಮೆ ಇರಬೇಕು. ಸೊ ಇದಕ್ಕೂ ಒಂದು ರೇಷಿಯೋ ಇದೆ. ಆ ರೇಷಿಯೋ ಚೆಕ್ ಮಾಡೋದಕ್ಕೆ ಮುಂಚೆ ನೀವೊಂದು ಅಸಂಪ್ಷನ್ ಮಾಡ್ಕೊಳ್ಳಿ. ನೀವೊಬ್ಬರು ವ್ಯಕ್ತಿ, ನಿಮ್ಗೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಆ ಇಬ್ಬರು ಫ್ರೆಂಡ್ಸಲ್ಲಿ ಒಬ್ಬರು ಕೆಲ್ಸಕ್ಕೆ ಹೋಗ್ತವ್ರೆ, ಇನ್ನೊಬ್ಬರು ಕೆಲ್ಸಕ್ಕೆ ಹೋಗ್ತಿಲ್ಲ. ಸೊ ಕೆಲ್ಸಕ್ಕೆ ಹೋಗ್ತಿರೋ ಫ್ರೆಂಡು ಸಾಲ ಕೇಳ್ತಾನೆ, ಕೆಲ್ಸಕ್ಕೆ ಹೋಗದೇ ಇರೋ ಫ್ರೆಂಡು ಸಾಲ ಕೇಳ್ತಾನೆ. ನೀವು ಯಾರು ಕೊಡ್ತೀರಾ? ಕರೆಕ್ಟಾಗಿ ಹೇಳಬೇಕು ನೀವು. ಫ್ರೆಂಡು ಸರ್ ಕಷ್ಟದಲ್ಲಿರೋನು ಕೊಟ್ಬಿಡ್ತೀನಿ ಅಂತೆಲ್ಲ ಹೇಳ್ಬಾರ್ದು. ರಿಯಾಲಿಟಿ ಹೇಳ್ಬೇಕಂದ್ರೆ ಯಾರು ಕೆಲ್ಸಕ್ಕೆ ಹೋಗ್ತಿದ್ದಾರೋ ಅವ್ನಿಗೆ ನೀವು ಕೊಡ್ತೀರಾ. ಯಾಕೆ ಹೇಳಿ? ಅವ್ನು ಕೆಲ್ಸಕ್ಕೆ ಹೋಗ್ತವನೇ ಕರೆಕ್ಟಾಗಿ ವಾಪಸ್ ಕೊಟ್ಬಿಡ್ತಾನೆ ಅನ್ನೋ ನಂಬಿಕೆ. ಆದರೆ ಇನ್ನೊಬ್ಬ ಅವ್ನು ಕೆಲಸಕ್ಕೆ ಹೋಗ್ತಿಲ್ಲ, ಸಾಲ ಎಲ್ಲಿಂದ ಕೊಡ್ತಾನೆ ಅಂತ ನಿಮ್ಗೆ ಅನ್ಸುತ್ತಲ್ವ? ಅದೇ ರೀತಿ ಇಲ್ಲೂ ಅಷ್ಟೇ, ಸಾಲ ಜಾಸ್ತಿ ಇರೋ ಕಂಪ್ನಿಗೆ ದುಡ್ಡು ಹಾಕ್ಬಾರ್ದು, ಸಾಲ ಕಡಿಮೆ ಇರೋ ಕಂಪ್ನಿಗೆ ಹಾಕಬೇಕು. ಇದಕ್ಕೊಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನಂದರೆ ಡೆಬ್ಟ್ ಡಿವೈಡೆಡ್ ಬೈ ಈಕ್ವಿಟಿ. ಈಕ್ವಿಟಿ ಅಂದರೆ ಯಾವಾಗಲೂ ಹೇಳಿದ್ದೀನಿ ನಾನು, ಆಸ್ತಿ ಅಂತೇಳಿ. ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡಿದ್ರೆ ಈಕ್ವಿಟಿ ಬರುತ್ತೆ ಅಂತೇಳಿ ನಾನು ಬುಕ್ ವ್ಯಾಲ್ಯೂದಲ್ಲಿ ಹೇಳಿದೆ. ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡಿದ್ರೆ ಈಕ್ವಿಟಿ ಬರುತ್ತೆ, ಅದನ್ನು ನಾವು ಆಸ್ತಿ ಅಂತ ಕರೆಯೋದು. ನಿಮಗೆ ಇಲ್ಲಿ 2 ಕಂಪ್ನಿ ಹೇಳ್ತೀನಿ ನೋಡಿ. ಎಕ್ಸ್ ಅಂತ ಒಂದು ಕಂಪ್ನಿ ಇದೆ, ವೈ ಅಂತ ಕಂಪ್ನಿ ಇದೆ. ಡೆಬ್ಟ್ ಟು ಈಕ್ವಿಟಿ ಎರಡೂ ಫಾರ್ಮುಲಾ ಪ್ರಕಾರನೇ ಬರಿತೀನಿ. ಡೆಬ್ಟ್ ಟು ಎಕ್ಸ್ ಕಂಪ್ನಿಗೆ 10,000 ಇದೆ, ಈಕ್ವಿಟಿ ಆಸ್ತಿ ಬಂದ್ಬಿಟ್ಟು 3,000 crores ಇದೆ. ವೈ ಕಂಪ್ನಿಗೆ ಡೆಬ್ಟ್ ಬಂದ್ಬಿಟ್ಟು 3,500 crores ಇದೆ, ಈಕ್ವಿಟಿ ಬಂದ್ಬಿಟ್ಟು 9,800 crores ಇದೆ. ಯಾವುದು ಒಳ್ಳೆ ಕಂಪ್ನಿ ಅಂತೀರಾ? ಎಕ್ಸ್ ಕಂಪ್ನಿನ, ವೈ ಕಂಪ್ನಿನ? ಸೊ ನೀವು ಅದು ನೋಡಿದ ತಕ್ಷಣ ಹೇಳ್ಬೋದು ವೈ ಕಂಪ್ನಿನೇ ಅಂತೇಳಿ. ಯಾಕಂದರೆ ಸಾಲ ಕಡಿಮೆ ಇದೆ, ಆಸ್ತಿ ಜಾಸ್ತಿ ಇದೆ.
ಈ ಕಂಪ್ನಿಗೆ ಸಾಲನೇ ಜಾಸ್ತಿ ಇದೆ, ಆಸ್ತಿ ಕಡಿಮೆ ಇದೆ. ನಾವು ಹಿಂಗೆ ಚೆಕ್ ಮಾಡೋದಲ್ಲ, ಇದಕ್ಕೊಂದು ರೇಷ್ಯೋ ಇದೆ, ಅದನ್ನು ನೀವು ಚೆಕ್ ಮಾಡ್ತೀವಿ ನೋಡಿ. ಫಸ್ಟ್ ಇವಾಗ ಎಕ್ಸ್ ಕಂಪ್ನಿ ಕ್ಯಾಲ್ಕುಲೇಟ್ ಮಾಡೋಣ. 10,000 ಡಿವೈಡೆಡ್ ಬೈ 3,000 ಎಷ್ಟು ಬಂತು? 3.333 ಅಂತ ಏನೋ ಬಂತು, ಕರೆಕ್ಟಾ? ನೆಕ್ಸ್ಟ್ ಅದೇ ರೀತಿ ವೈ ಕಂಪ್ನಿಗೂ ಚೆಕ್ ಮಾಡೋಣ. ವೈ ಕಂಪ್ನಿ ಬಂದ್ಬಿಟ್ಟು 3,500 ಡಿವೈಡೆಡ್ ಬೈ 9,800 ಎಷ್ಟು ಬರುತ್ತೆ? 0.35 ಬಂತು. 0.35. ನಾನು ಮೊದಲೇ ಹೇಳಿದ್ವಲ್ಲ ಈ ವೈ ಕಂಪ್ನಿನ ಚೆನ್ನಾಗಿರೋದು ಅಂತೇಳಿ. ಅಲ್ಲಿಗೆ ಯಾವ ಕಂಪ್ನಿಗೆ ಡೆಪ್ಟ್ ಟು ಈಕ್ವಿಟಿ ಕಡಿಮೆ ಬರುತ್ತೋ ಅದು ಸಾಲ ಕಡಿಮೆ ಇದೆ ಅಂತೇಳಿ. ಅದು ಎಷ್ಟಕ್ಕಿಂತ ಕಡಿಮೆ ಇರಬೇಕು ಗೊತ್ತಾ? ಲೆಸ್ ದ್ಯಾನ್ 1. ಒಂದಕ್ಕಿಂತ ಕಡಿಮೆ ಇರೋ ಕಂಪನಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಡೆಪ್ಟ್ ಟು ಈಕ್ವಿಟಿ ಆಲ್ವೇಸ್ ಲೆಸ್ ದ್ಯಾನ್ 1. ಒಂದಕ್ಕಿಂತ ಕಡಿಮೆ ಇರೋ ಡೆಪ್ಟ್ ಟು ಈಕ್ವಿಟಿ ಕಂಪನಿಗೆ ದುಡ್ಡು ಹಾಕಬೇಕು. ಸಾಲ ಜಾಸ್ತಿ ಸರ್, ಇವಾಗ ಎಲ್ಲ ಈ ಕಂಪ್ನಿ ತುಂಬ ಫಂಡಮೆಂಟಲ್ಸ್ ಚೆನ್ನಾಗಿದೆ, ಸಾಲ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇದೆ, ಏನು ಮಾಡೋದು? ಸಾಲ ಸ್ವಲ್ಪ ಜಾಸ್ತಿ ಇದೆ ಅಂದರೆ ನೀವು ಅಪ್ ಟು ಎಲ್ಲಿವರೆಗೂ ರಿಸ್ಕ್ ತೊಗೊಬೋದು ಗೊತ್ತಾ? 1.2 ಆರ್ 1.3ವರೆಗೂ ರಿಸ್ಕ್ ತೊಗೋಬೋದು. ತೊಗೋಬೇಕಂದ್ರೆ ಕಂಪ್ನಿ ಫಂಡಮೆಂಟಲ್ಸ್ ಎಲ್ಲ ಇನ್ನು ಉಳಿದಿರೋದೆಲ್ಲ ನಾವು ಡಿಸ್ಕಸ್ ಮಾಡ್ತೀವಲ್ಲ ಅದೆಲ್ಲ ಚೆನ್ನಾಗಿದ್ದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಬೇಡ. ಎಲ್ಲ ಫಂಡಮೆಂಟಲ್ಸ್ ಚೆನ್ನಾಗಿದ್ದು ಸ್ವಲ್ಪ ಸಾಲ ಜಾಸ್ತಿ ಇದೆ ತೊಗೊಳ್ಳಿ. ಅದೇ 1.2 ಅಥವಾ 1.3 ಈ ರೇಂಜಿನ ಮಾರ್ಕೆಟ್ ನೀವು ಕ್ರಾಸ್ ಮಾಡಬಾರ್ದು. ಆಲ್ವೇಸ್ ಶುಡ್ ಬಿ ಲೆಸ್ ದ್ಯಾನ್ 1 ಆರ್ ಫಂಡಮೆಂಟಲ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ 1.2 ಆರ್ 1.3ವರೆಗೂ ನೀವು ಹೋಗ್ಬೋದು. ಅದಕ್ಕಿಂತ ಆಚೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಕ್ಲಿಯರಾ? ನಿಮ್ಗೆ ಸೇಫಾಗಿ ಹೇಳ್ತಿದ್ದೀನಿ, ಒಂದಕ್ಕಿಂತ ಕಡಿಮೆ ಇರೋದು ತೊಗೊಳ್ಳಿ. ಫಂಡಮೆಂಟಲ್ಸ್ ಚೆನ್ನಾಗಿದ್ದರೆ 1.2 1.3ವರೆಗೂ ತೊಗೊಳ್ಳಿ. ಕ್ಲಿಯರಾ? ಡೆಪ್ಟ್ ಈಕ್ವಿಟಿ ಅರ್ಥ ಆಯ್ತಾ? ROE ರಿಟರ್ನ್ ಆನ್ ಇಕ್ವಿಟಿ ಪಾಸಿಟಿವ್ ವ್ಯಾಲ್ಯೂ 15ಗಿಂತ ಜಾಸ್ತಿ ಇರಬೇಕು. ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದು ಅಷ್ಟೇ ಪಾಸಿಟಿವ್ ವ್ಯಾಲ್ಯೂ ಇರಬೇಕು, 15ಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿದ್ದೆ. ನೆಕ್ಸ್ಟು ಡೆಪ್ಟ್ ಟು ಈಕ್ವಿಟಿ ಒಂದು ಕಂಪನಿಗೆ ಲೆಸ್ ದ್ಯಾನ್ 1 ಇರಬೇಕು. ಈ ರೇಷಿಯೋ ಒಂದಕ್ಕಿಂತ ಕಡಿಮೆ ಇರಬೇಕು. ಇಷ್ಟು ಅರ್ಥ ಆಯ್ತು ಅಂದ್ಕೊತೀನಿ. ಇನ್ನು ಲಾಸ್ಟ್ ಫಂಡಮೆಂಟಲ್ಸ್ ಯಾವುದು ಅಂತ ನೋಡೋಣ. ಯಾವುದು ಅಂತ ಹೇಳಿದ್ರೆ ಅದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೇನಂತ ಹೇಳಿದ್ರೆ ಶೇರ್ ಹೋಲ್ಡಿಂಗ್ ಅಂತ ಇದೆಯಲ್ಲ, ಈಗ ನಾವು ಅವಾಗಲೇ ಲೆಕ್ಕ ಹಾಕಿದ್ವಿ. ಇನ್ಫೋಸಿಸ್ಸು ಅಂದರೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ನಾವು ಕ್ಲಾಸ್ ಮಾಡಿ ಚೆಕ್ ಮಾಡಿದ್ವಲ್ಲ, 6,08,000 ಕೋಟಿ ಏನೋ ಬೆಲೆ ಬಾಳ್ತು. ಯಾವುದೋ ಇನ್ಫೋಸಿಸ್ಸು ನಾವು ಹಳೆ ವೀಡಿಯೋದಲ್ಲಿ ನೋಡಿದ್ವಿ. ಇನ್ಫೋಸಿಸ್ದು ಮಾರ್ಕೆಟ್ ಕ್ಯಾಪ್ ಚೆಕ್ ಮಾಡಬೇಕಾದಾಗ 6 ಲಕ್ಷ ಕೋಟಿ ಏನೋ ಮಾರ್ಕೆಟ್ ಕ್ಯಾಪ್ ಬಂತು. ಈಗ ಈ 6 ಲಕ್ಷ ಕೋಟಿ ಫುಲ್ಲೂ ನಾರಾಯಣ ಮೂರ್ತಿದೇನಾ? ನಾವು ಯಾರು ಇನ್ವೆಸ್ಟ್ಮೆಂಟ್ ಮಾಡೇ ಇಲ್ವಾ ಇನ್ಫೋಸಿಸ್ಗೆ? ಸೊ ನಾವು ಕೂಡ ಇನ್ವೆಸ್ಟರೇ, ನಮ್ಮದು ಅಲ್ಲಿ ಬರುತ್ತೆ ಲೆಕ್ಕ. ಈ 6,08,000 ಕೋಟಿಯಲ್ಲಿ ನಮ್ಮದು ಕೂಡ ಲೆಕ್ಕ ಬರುತ್ತೆ. ಸೊ ಅಲ್ಲಿಗೆ ಯಾರ್ಯಾರು ಇನ್ವೆಸ್ಟರ್ಸ್ಗಳಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಇರಬೇಕು ಅನ್ನೋದು ಮ್ಯಾಟ್ರ್ ಬರುತ್ತೆ ಇಲ್ಲಿ. ಈ ಶೇರ್ ಹೋಲ್ಡಿಂಗಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳ್ತೀನಿ ನೋಡಿ, 1 by 1. ಮೊದಲನೇದಾಗಿ ಯಾರು ಬರ್ತಾರೆ ಅಂದರೆ ಪ್ರಮೋಟರ್ಸ್. ಯಾರು? ಪ್ರಮೋಟರ್ಸ್ ಆದಮೇಲೆ ಯಾರು ಬರ್ತಾರೆ? FIIs, ಆಮೇಲೆ DIIs, ಲಾಸ್ಟ್ನೇದಾಗಿ ಪಬ್ಲಿಕ್ ಅಂತ ಒಂದು ಕ್ಯಾಟಗರಿ ಬರುತ್ತೆ, ಇನ್ನೊಂದು ಅದರ್ಸ್ ಅಂತಲೂ ಬರುತ್ತೆ. ಅದರ್ಸನ್ನ ನಾವು ನೋಡಲ್ಲ, ಇಂಪಾರ್ಟೆಂಟು ಅಲ್ಲ, ಲೆಕ್ಕಕ್ಕೆ ಬರಲ್ಲ ಇದು ಹೇಳ್ಬೇಕಂದ್ರೆ. ಅದರ್ಸ್ ಕ್ಯಾಟಗರಿ ಗೌರ್ಮೆಂಟು ಸ್ವಲ್ಪ ಪೋರ್ಷನ್ನ ಇಟ್ಕೊಂಡಿರ್ತಾರೆ, ಇದು ನಮಗೆ ಬೇಕಾಗಿಲ್ಲ. ಪ್ರಮೋಟರ್ಸ್ ಅಂದರೆ ಯಾರು? ಓನರ್ಸ್ ಆಫ್ ದ ಕಂಪನಿನೇ ಪ್ರಮೋಟರ್ಸ್. ನೆಕ್ಸ್ಟ್ FII ಅಂದರೆ ಯಾರು? ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ನಾನೇನಂತ ಹೇಳಿದೆ? F ಅಂದರೆ ಫಾರಿನ್ನು, I ಅಂದರೆ ಇನ್ಸ್ಟಿಟ್ಯೂಷನು, I ಅಂದರೆ ಇನ್ವೆಸ್ಟರ್ಸ್ ಅಂತ ಹೇಳಿದೆ. ಬಟ್ ಇಲ್ಲಿ ಯಾರ್ಯಾರು ಬರ್ತಾರಂತ ಗೊತ್ತಾಗಬೇಕಲ್ವ ನಿಮಗೆ? ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ ಮೇಯ್ನ್ ಬರೋದು ಗೌರ್ಮೆಂಟ್ ಆಫ್ ಸಿಂಗಪೂರ್. ಸೊ ಹೊರದೇಶದಲ್ಲಿರೋ ಕಂಪ್ನಿಗಳು ಕೂಡ ನಮ್ಮ ಇಲ್ಲಿ ಇಂಡಿಯನ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅವರೇ ಇವರೆಲ್ಲ ಗೌರ್ಮೆಂಟ್ ಆಫ್ ಸಿಂಗಪೂರ್, ಯೂರೋ ಪೆಸಿಫಿಕ್ ಗ್ರೋತ್ ಫಂಡ್,
ಯೂರೋ ಪೆಸಿಫಿಕ್ ಗ್ರೋತ್ ಫಂಡ್ ಅಂದರೆ ಯೂರೋ ಅಂದರೆ ನಿಮ್ಗೆ ಹೆಸರಲ್ಲೇ ಗೊತ್ತಾಗ್ತದೆ, ಯುರೋಪಿಯನ್ ಕಂಟ್ರೀಸು. ಮತ್ತು ಅಲ್ಲಿರೋ ಹೊರದೇಶದಲ್ಲಿರೋ ಮ್ಯೂಚುವಲ್ ಫಂಡ್ ಕಂಪ್ನೀಸ್ಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಉದಾಹರಣೆಗೆ ವ್ಯಾನ್ಗಾರ್ಡ್ ಮತ್ತು ಬ್ಲ್ಯಾಕ್ ರಾಕ್ಸ್ ಇವರೆಲ್ಲ ಬರ್ತಾರೆ. ಇವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನಮ್ಮ ದೇಶದಲ್ಲಿರೋ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇವ್ರನ್ನೇ ನಾವು FIIs ಅಂತ ಕರೆಯೋದು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೆಯೋದು. ಅರ್ಥ ಆಯಿತು ಅಂದ್ಕೊತೀನಿ. ಪ್ರಮೋಟರ್ಸ್ ಅಂದರೆ ಓನರು, FIIs ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳಿ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ DII ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಡೊಮೆಸ್ಟಿಕ್ ಅಂದರೆ ನಮ್ಮ ದೇಶದ ಒಳಗಡೆ ಇರೋ ಇನ್ಸ್ಟಿಟ್ಯೂಷನ್ ಲೆವೆಲ್ ಪ್ಲೇಯರ್ಸ್, ಇವರೆಲ್ಲ ನಮ್ಮ ದೇಶದ ಒಳಗಡೆ ಇದ್ದಾರಲ್ವ ಅವರು. ಸೊ ಆ ಥರ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಇರೋ DIS ಯಾರು, ಮೇಯ್ನ್ DI ಯಾರು ಅಂತೇಳಿದ್ರೆ LICI, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇವರೇ ಮೇಯ್ನ್ DI ನಮ್ಮ ಕಂಟ್ರಿಗೆ. ಸೊ ಇದು ಬಿಟ್ಟರೆ ಬ್ಯಾಂಕ್ಸ್ ಬರುತ್ತೆ, ಬ್ಯಾಂಕ್ಗಳು ಬರುತ್ತೆ, ಇನ್ಶೂರೆನ್ಸ್ ಕಂಪನೀಸ್ ಆಮೇಲೆ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ HNIs ಇವರೆಲ್ಲ ಈ ಕ್ಯಾಟಗರಿಗೆ ಬರ್ತಾರೆ. HNI ಅಂದರೆ ನಾನು IPOದಲ್ಲೇ ಹೇಳಿದ್ದೀನಿ, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಹೇಳಿ. ಕ್ಲಿಯರಾ? ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತೇಳಿ ಇವರೆಲ್ಲ ನಮ್ಮ ದೇಶದೊಳಗಡೆ ಇರೋ ಮೈನ್ ಪ್ಲೇಯರ್ಸ್. ಇವರೆಲ್ಲ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆಮೇಲೆ ಬ್ಯಾಂಕ್ಸು, ಇನ್ಶೂರೆನ್ಸ್ ಕಂಪನೀಸು, ಮ್ಯೂಚುವಲ್ ಫಂಡ್ ಕಂಪ್ನೀಸು ಹಾಗೂ HNIs ಅಂದರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್. ಇವರೆಲ್ಲ ನಮ್ಮ ದೇಶದ DIIs. ಇಲ್ಲಿ 4ನೇ ಕ್ಯಾಟಗರಿ ಇದೆಲ್ಲ ಪಬ್ಲಿಕ್ಕು. ಇವ್ರು ಯಾರು? ನಾವೇ ರೀಟೈಲರ್ಸ್ ಅಂತ ಕರಿತೀವಿ. ಪಬ್ಲಿಕ್ನ ನಾವೇನಂತ ಕರಿತೀವಿ? ರೀಟೈಲರ್ಸ್. ಇದೆಲ್ಲ ನಾವೇ ರೀಟೈಲರ್ಸ್ ಅಂತ ಹೇಳಿ. ಇಷ್ಟು ಥರ ಕ್ಯಾಟಗರಿ ಬರ್ತಾರೆ. ಇನ್ನು ಅದರ್ಸಲ್ಲಿ ನಾನು ಸಣ್ಣ ಪುಟ್ಟ ಪ್ಲೇಯರ್ಸ್ ಇರ್ತಾರೆ, ಮತ್ತು ಗೌರ್ಮೆಂಟ್ಸ್ ಕೂಡ ಸ್ವಲ್ಪ ಸ್ಟೇಕ್ ಇಟ್ಟಿರ್ತಾರೆ. ಲೆಕ್ಕ ಬರಲ್ಲ ಅದನ್ನು ಯಾರು ಮೇನ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಮೇಜರ್ ಪೋರ್ಷನ್ ಅವ್ರದ್ದು ಇರಲ್ಲ. ಮೇಜರ್ ಪೋರ್ಷನ್ ಯಾರು? 1, 2, 3, 4 ಇವರೇ. ಕ್ಲಿಯರಾ? ಇವಾಗ ಯಾರ್ಯಾರು ಇದ್ದಾರಂತ ಗೊತ್ತಾಯಿತು. ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನೋದು ಮ್ಯಾಟ್ರ್ ಇದೆ. ಒಂದು ಕಂಪ್ನಿಯಲ್ಲಿ 95% ಓನರ್ಗಳೇ ತುಂಬಿಕೊಂಡಿದ್ರು ತೊಂದರೆನೇ, ಯಾಕಂದರೆ ಏನಾರು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಹೊರಟೋಗ್ಬಿಡ್ತಾರೆ ಅವರು. ಹಾಗಾಗಿ ಯಾರ್ಯಾರು ಎಷ್ಟೆಷ್ಟು ಇರಬೇಕು ಅನ್ನೋದು ಹೇಳ್ತೀನಿ ನೋಡಿ. ಒಂದು ಕಂಪನಿಗೆ ಪ್ರಮೋಟರ್ಸ್ ಅಂದಮೇಲೆ 50% ಇರಬೇಕು. ಎಷ್ಟಿರಬೇಕು? 50% ಇರಬೇಕು. FIIs DIs ಸೇರಿ ಇವರಿಬ್ಬರಿಗೆ ಸೇರಿ ಅಟ್ಲೀಸ್ಟ್ 20% ಇರಬೇಕು. 20ಗಿನ ಎಷ್ಟು ಬೇಕಾದ್ರೂ ಇವರೇ ಇರಲಿ, 80 ಬೇಕಾದ್ರೂ ಇರಲಿ, 100 ಬೇಕಾದ್ರೂ ಇವರೇ ಇರಲಿ. ಒಂದೊಂದು ಕಂಪ್ನಿಗೆ ಪ್ರಮೋಟರ್ಸು 0 ಇರ್ತಾರೆ, ಗೊತ್ತಾ ನಿಮಗೆ? ಉದಾಹರಣೆಗೆ HDFC ಬ್ಯಾಂಕಿಗೆ ಕೇಳ್ಬೋದು, ಪ್ರಮೋಟರ್ಸೇ 0 ಇದ್ದಾರೆ. ಆದರೆ 0 ಇದ್ದಾರೆ ಅಂದ್ಬಿಟ್ಟು ನಾವು ಬಿಡಬಾರ್ದು. FIIs ಮತ್ತು DIs ದುಡ್ಡು ಹಾಕಿದ್ದಾರೆ, ಫುಲ್ಲು ಇವರೇ ನೋಡ್ಕೊತಿದ್ದಾರೆ ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ಎಂಡ್ ಆಫ್ ದ ಡೇ ಪಬ್ಲಿಕ್ ಶುಡ್ ಬಿ ಲೆಸ್. ಪಬ್ಲಿಕ್ಕು ತುಂಬ ಕಡಿಮೆ ಇರಬೇಕು, ಜಾಸ್ತಿ ಇರಬಾರ್ದು. ಒಂದು 25%ಗಿನ್ನ ಪಬ್ಲಿಕ್ಕು ಜಾಸ್ತಿ ಇರಬಾರ್ದು, ಕಡಿಮೆನೇ ಇರಬೇಕು. ಜನ ಜಾಸ್ತಿ ಇದ್ದಷ್ಟು ತೊಂದರೆ. ಪ್ರಮೋಟರ್ ಇವಾಗ ಬರೀ 20% ಇರ್ತಾರೆ, ಇನ್ನು 80% ಪಬ್ಲಿಕ್ ಇರ್ತಾರೆ ಅಂದ್ಕೊಳ್ಳಿ, ಏನು ಮಾಡ್ತೀರಾ? ಕಂಪ್ನಿ ಕಡೆ ತಲೆ ಎತ್ತು ನೋಡೋಕೋಬೇಡಿ ನೀವು. ಒಂದು ಕಂಪನಿ ಅಂತ ಹೇಳಿದ್ಮೇಲೆ FIIs DIs ದುಡ್ಡು ಹಾಕಿರಲೇಬೇಕು. ಯಾಕಂದರೆ ಈಗ ಮಾರ್ಕೆಟ್ ಮೂವ್ಮೆಂಟ್ ಮಾಡೋರೇ ಇವರೇನೆ, ಮಾರ್ಕೆಟ್ ಮೂವರ್ಸ್ ಅಂತ ಕರಿಬೇಕು ಇವ್ರನ್ನ. FIIs DIsಗಳು ತುಂಬ ಇಂಪಾರ್ಟೆಂಟು. ನಿಮಗೆ ಎಕ್ಸಾಂಪಲ್ಗೆ ನೋಡಿ, ಇನ್ಫೋಸಿಸ್ ನಾನು ಉದಾಹರಣೆ ಕೊಡ್ಬೋದು. ಇಲ್ಲಿ ಕಾಣಿಸಿದ್ಯಾ ಇನ್ವೆಸ್ಟರ್ಸು? ಈ ಪಾಯಿಂಟಲ್ಲಿ ಇನ್ವೆಸ್ಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಮೋಟರ್ಸ್ ಇದ್ದಾರಲ್ವ, ಎಷ್ಟು ಪರ್ಸೆಂಟೇಜ್ ಇದೆ ನೋಡಿ? 14.6 ಅಷ್ಟೇ. 6 ಲಕ್ಷ ಕೋಟಿಯಲ್ಲಿ 14.6% ಎಲ್ಲಿಗೆ ಹೋಯ್ತದು? ಬಟ್ ಇದೇ FIIs DIs ನೋಡಿ ಎಷ್ಟಿದ್ದಾರೆ. ರಿಯಲ್ ಹೇಳ್ಬೇಕಂದ್ರೆ ಯಾರ ಹತ್ರ ಇದೆ ಸ್ಟೇಕ್ ಜಾಸ್ತಿ? DIs ಹತ್ರ ಎಂತ ಇದೆ. ಅಲ್ಲಿಗೆ ರಿಯಲ್ ಓನರ್ಸು DIs. ಇನ್ಫೋಸಿಸ್ಗೆ ನಾರಾಯಣ ಮೂರ್ತಿ ಅಲ್ಲ, ನಾರಾಯಣ ಮೂರ್ತಿ ಅವರು CEO. ರಿಯಲ್ ಓನರ್ಗಳು ಯಾರು? DIs. ನೋಡಿ, ಇಲ್ಲೇ ನಾನು FIIs ಮೇಲೆ ಕ್ಲಿಕ್ ಮಾಡಿದ್ರೆ 32% ಇದ್ದಾರಲ್ವಾ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟಿದೆ ಅಂತ. ನೋಡಿ, ಗೌರ್ಮೆಂಟ್ ಆಫ್ ಸಿಂಗಪೂರ್, ಗೌರ್ಮೆಂಟ್ ಆಫ್ ಪೆನ್ಷನ್ ಗ್ಲೋಬಲ್ ಫಂಡ್, ವ್ಯಾನ್ಗಾರ್ಡ್. ಸೊ ಇವರೆಲ್ಲ FIIಸ್ಗೆ ಬರ್ತಾರೆ. ಇವರು 32% ಇಟ್ಟಿದ್ದಾರೆ. ನೆಕ್ಸ್ಟ್ DIs 38% ಇಟ್ಟಿದ್ದಾರೆ. DIsಲ್ಲಿ ಯಾರಕ್ಕೆ ಇದ್ದಾರೆ ಜಾಸ್ತಿ? ನೋಡಿ, LICನೇ ಜಾಸ್ತಿ ಸ್ಟೇಕ್ ಇಟ್ಟಿರೋದು.
ಅಲ್ಲಿಗೆ ರಿಯಲ್ ಓನರ್ಸ್ ಯಾರು? ಇನ್ಫೋಸಿಸ್ಗೆ DISನೇ. ಇನ್ನು ಗೌರ್ಮೆಂಟು 0.2, ಪಬ್ಲಿಕ್ ಅಂತೂ ನಾವು ಅಂದ್ಕೊಂಡಂಗೆ 13% ಇದ್ದಾರೆ. ಸರ್ ಓನರ್ ಕಡಿಮೆ ಇದ್ದಾರೆ ಅಂತ ಇನ್ಫೋಸಿಸ್ ತೊಗೊಳ್ದಂಗೆ ಇರಬೇಕಾ? ತೊಗೋಬೇಕು. ನಾನು ಹೇಳಿದ್ದೀನಲ್ಲ, FIS DIS ಜಾಸ್ತಿ ಇರಬೇಕು. ಇವರಿಬ್ಬರು ಸೇರಿ ಅಟ್ಲೀಸ್ಟ್ 25% ಇರಬೇಕು. ಸೊ ಇವ್ರು ಇವಾಗ ಕಡಿಮೆ ಇದ್ದು ಇವ್ರು 80% ಇದ್ದರೆ ಏನು ಮಾಡ್ತಿದ್ರಿ? ಪಬ್ಲಿಕ್ಕು ಪ್ರಮೋಟರ್ಸ್ 14% ಇದ್ದು ಪಬ್ಲಿಕ್ 80% ಇದ್ದರೆ ಏನು ಮಾಡ್ತೀರಾ? ನೋಡಬಾರ್ದು, ತಲೆ ಎತ್ತಿ ಕೂಡ ನೋಡಬಾರ್ದು. ದೊಡ್ಡ ಕ್ರೈಮ್ ಆಗಿಬಿಡುತ್ತದೆ. ಅಂದರೆ ನಿಮ್ಮ ಲೈಫ್ಗೆ ನೀವೇ ಕ್ರೈಮ್ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ. ತುಂಬ ತೊಂದರೆಗಳಾಗ್ಬಿಡುತ್ತೆ ಅದರಿಂದ. ಯಾಕಂದರೆ ಓನರಿಗೆ ನಂಬಿಕೆ ಇಟ್ಟಿದ್ದರೆ ಅವನೇ ಜಾಸ್ತಿ ಶೇರ್ಸ್ನ ಇಟ್ಟಿರೋನು. ಇವ್ರಿಗೆ ಎಲ್ಲಿಂದ ಬಂತು ನಂಬಿಕೆ? ಪಬ್ಲಿಕ್ಸ್ಗೆ. ಹಾಗಾಗಿ FIS DIS ಪಬ್ಲಿಕ್ ಕಂಪ್ನಿ ರನ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಸೊ FIS DIS ಒಂದು ಕಂಪನಿಗೆ ಜಾಸ್ತಿ ಇರಬೇಕು, ಕಡಿಮೆ ಇರಬಾರ್ದು. ಇವರಿಬ್ಬರು ಸೇರಿ 20% ಆದರೂ ಇರಲಿ, ಬೇಕಾದ್ರೆ ಎಷ್ಟು ಬೇಕಾದ್ರೂ ಇರಲಿ, 80, 100 ಎಷ್ಟು ಬೇಕಾದ್ರೂ ಇರಲಿ. ಆದರೆ ಪಬ್ಲಿಕ್ ಮಾತ್ರ ಕಡಿಮೆ ಇರಬೇಕು. ಪಬ್ಲಿಕ್ ಕಡಿಮೆ ಇರಬೇಕು. ಪ್ರಮೋಟರ್ಸು 95%ಗಿನ್ನ ಇಷ್ಟೆಲ್ಲ ಇದ್ರೂ ತೊಂದರೆನೇ, ಇಷ್ಟು ಇರಬಾರ್ದು. 50, 60, 70 ಎಷ್ಟು ಆ ಥರ ಇರಲಿ. 90%ಗಿನ್ನ ಯಾವುದಾನೋ ಒಬ್ಬರು ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ಸ್ ಇದ್ದಾರೆ ಅಂದರೆ ಆ ಕಂಪ್ನಿ ತೊಗೊಳಕ್ಕೆ ಹೋಗಬೇಡಿ. 90-95%ಗಿನ್ನ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ಸ್ಗಳು ಸ್ಟೇಕ್ ಇಟ್ಟಿದ್ದಾರೆ ಅಂದರೆ ಆ ಕಂಪ್ನಿಗಳನ್ನ ತೊಗೋಬೇಡಿ. ಫ್ಯೂಚರಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಗೊತ್ತಾಗಲ್ಲ. ಕ್ಲಿಯರಾ? ಅರ್ಥ ಆಯಿತು ಅಂತ ನಿಮಗೆ ನನಗೊಂದು ಅನಿಸಿಕೆ ಬಂದಿದೆ. ROE ಪಾಸಿಟಿವ್ 15ಗಿನ್ನ ಜಾಸ್ತಿ ಇರಬೇಕು. ROC 15%ಗಿನ್ನ ಜಾಸ್ತಿ ಇರಬೇಕು. ಡೆಟ್ ಟು ಇಕ್ವಿಟಿ ಲೆಸ್ ದ್ಯಾನ್ 1 ಇರಬೇಕು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಈಗ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೀವಿ, ಯಾರ್ಯಾರು ಎಷ್ಟೆಷ್ಟು ಇರಬೇಕು ಅನ್ನೋದನ್ನು. ಸೊ ಫೈನಲಿ ಫಂಡಮೆಂಟಲ್ ಅನಾಲಿಸಿಸ್ನ ನಾವು ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಈ ಫಂಡಮೆಂಟಲ್ ಅನಾಲಿಸಿಸ್ನ ನೋಡಿಕೊಂಡು ನಾವು ಹೆಂಗೆ ಸ್ಟಾಕ್ಸ್ನ ಹುಡ್ಕೋದಂತಲೂ ತೋರಿಸ್ಕೊಡ್ತೀನಿ. ಅಲ್ಲಿಗೆ ನಾವು ಮಾರ್ಕೆಟ್ ಕ್ಯಾಪು ಎಷ್ಟಂತ ತಿಳ್ಕೊಂಡ್ವಿ, ಬುಕ್ ವ್ಯಾಲ್ಯೂ ಏನಂತ ತಿಳ್ಕೊಂಡ್ವಿ, PE ತಿಳ್ಕೊಂಡ್ವಿ. ಈಗ ROC ಪಾಸಿಟಿವ್ ಇರಬೇಕು, ಜಾಸ್ತಿ ಇರಬೇಕು, 15ಗಿನ್ನ ಜಾಸ್ತಿ ಇರಬೇಕು. ROCನೂ ಅಷ್ಟೇ ಪಾಸಿಟಿವ್ ಇರಬೇಕು, 15ಗಿನ್ನ ಜಾಸ್ತಿ ಇರಬೇಕು. ಡೆಟ್ ಟು ಇಕ್ವಿಟಿ ಕಡಿಮೆ ಇರಬೇಕು, ಲೆಸ್ ದ್ಯಾನ್ 1. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೀವಿ. ಯಾರ್ಯಾರು ಎಷ್ಟೆಷ್ಟು ಇರಬೇಕು ಅನ್ನೋದನ್ನು ಕಂಪ್ಲೀಟಾಗಿ, ಯಾರ್ಯಾರು ಇದ್ದಾರೆ ಒಂದು ಕಂಪ್ನಿಯಲ್ಲಿ, ಯಾರ್ಯಾರು ಎಷ್ಟೆಷ್ಟು ಇರಬೇಕು ಅನ್ನೋದು ಒಂದು ಕಂಪ್ನಿಯಲ್ಲಿ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿದ್ದೀವಿ. ಫಂಡಮೆಂಟಲ್ ಅನಾಲಿಸಿಸ್ನ ಒಂದೇ ಸಲ ನಿಮಗೆ ಅರ್ಥ ಆಗೋಲ್ಲ. ಸೊ ಮಲ್ಟಿಪಲ್ ಟೈಮ್ಸ್ ವೀಡಿಯೋನ ರಿಪೀಟ್ ಮಾಡಿ, 2ರಿಂದ 3 ಸಲ ನೋಡಿ, ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವೇನು ಮಾಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಇಷ್ಟೆಲ್ಲ ಫಂಡಮೆಂಟಲ್ಸ್ನ ಇಲ್ಲಿ ಸ್ಟಾಕ್ ಮೇಲೆ ಇಲ್ಲಿ ಕಾಣಿಸಿದ್ದಿಲ್ವ, ಇಲ್ಲಿ ಬಂದು ಹೆಂಗೆ ಹುಡ್ಕೋದು, 1 by 1 ಇಲ್ಲಿ ಬಂದು ಹೆಂಗೆ ಹುಡುಕಿ ನಾವು ಹೆಂಗೆ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಬೇಕು, ಮತ್ತು ಒಳ್ಳೆ ಸೆಕ್ಟರ್ನ ಹೆಂಗೆ ನಾವು ಹುಡ್ಕೋದು. ಒಳ್ಳೆ ಸ್ಟಾಕ್ನ ಹುಡ್ಕೋದಕ್ಕೆ ಮುಂಚೆ ಒಳ್ಳೆ ಸೆಕ್ಟರ್ನ ಹುಡ್ಕೋಬೇಕು. ಸೆಕ್ಟರ್ನ ಹುಡ್ಕೊಂಡು ಒಳ್ಳೆ ಸ್ಟಾಕ್ಸ್ ಹೆಂಗೆ ಅಂತ ಹುಡ್ಕೋದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇಷ್ಟು ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ನಿಗಳದ್ದು ಹೆಂಗೆ ಹುಡ್ಕೋದು ಅಂತೇಳಿ ಸ್ಕ್ರೀನರಲ್ಲಿ ನಾವು ಚೆಕ್ ಮಾಡಿಕೊಂಡು ಸ್ಟಾಕ್ಸ್ನ ಲಿಸ್ಟ್ ಮಾಡ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಎಲ್ಲರಿಗೂ.